ಇಷ್ಟೊಂದು ಅಮಾನುಷವಾಗಿತ್ತು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಸಾವು ನೋವು ಆಗ್ತಾ ಇದೆ ಅಂತೇಳಿ ಮಾಹಿತಿ ಗೊತ್ತಿದ್ರೂ ಸಹ ವಿಧಾನಸೌಧದ ಮುಂದೆ ಯಾಕೆ ಸಂಭ್ರಮಾಚರಣೆಯನ್ನು ಮುಂದುವರಿಸಿದ್ರು? ಆಗಲೇ ಸಾವಿನ ಸಂಖ್ಯೆ 5ಕ್ಕೇರಿದೆ 6ಕ್ಕೇರಿದೆ ಅಂತೇಳಿ ದೃಶ್ಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಕಪ್ಪನ್ನು ಮುತ್ತಿಕ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸೆಲ್ಫಿಗಳ ಭರಾಟೆ ಆಡಳಿತ ಪಕ್ಷದವ್ರದ್ದು. ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿ ರಾಜ್ಯ ಸರ್ಕಾರದ ನನ್ನ ನಡವಳಿಕೆ ಖಂಡಿತ ಇದು ಖಂಡನಾರ್ಹ. ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ, 30-40 ಸಾವಿರ ಜನ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, 1.5-2 ಲಕ್ಷ ಜನ ಬಂದರು. ದಟ್ ಇಟ್ ಸೆಲ್ಫ್ ಇಸ್ ದ ಅಡ್ಮಿಷನ್ ಆಫ್ ಫೇಲ್ಯೂರ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. 18 ವರ್ಷಗಳ ನಂತರ ಪ್ರಪ್ರಥಮವಾಗಿ RCB ಗೆದ್ದಿದೆ ಫೈನಲ್ಸ್ನಲ್ಲಿ. ಬರೀ 30-40 ಸಾವಿರ ಜನ ಸೇರ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. 1.5-2 ಲಕ್ಷ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರದ ಫೇಲ್ಯೂರ್ ಇದು. ಅಂದರೆ ಯಾವ ರೀತಿ ಅವ್ರದ್ದು ಪ್ರಿಪೇರ್ಡ್ನೆಸ್ ಇತ್ತು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥ ಕನಿಷ್ಠ ಮಾಹಿತಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಇರಲಿಲ್ಲ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಘಟನೆ ನಡೆದಂಥ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ, ಪೊಲೀಸ್ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಮುಖ್ಯಮಂತ್ರಿಗಳು ಹೇಳಿಕೆ ಗಮನಿಸಿ, ನಿನ್ನೆ ವಿಧಾನಸೌಧದ ಹತ್ತಿರ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಮಾತ್ರ ನಡೆದಿದೆ ಅಂತೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವಾಗ ನೀವು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಗೆಲುವಿನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದ್ರೋ, ಅರ್ಧಕ್ಕರ್ಧ ಪೊಲೀಸ್ ವ್ಯವಸ್ಥೆ ಏನಿತ್ತು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಇವರ ಸಚಿವ ಸಂಪುಟದ ಸದಸ್ಯರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು, ಅದಕ್ಕೆ ಅರ್ಧಕ್ಕರ್ಧ ಪೊಲೀಸರು ಕೂಡ ಎಲ್ಲರೂ ಕೂಡ ಇಲ್ಲಿ ವಿಧಾನಸೌಧ ಹತ್ರ ಇದ್ರು. ಹಾಗಾಗಿ ನಾವು ಹೇಳ್ತಾ ಇದ್ದೇನೆ, ಏನು ನಿನ್ನೆ ದುರ್ಘಟನೆ ನಡೆದಿದ್ದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ. ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ. ನಾವು ನಿನ್ನೆ ದಿನ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಹ ಬೋರಿಂಗ್ ಹಾಸ್ಪಿಟ್ಲಿಗೆ ವೈದ್ಯರಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಎಲ್ಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ವಿ ಡಿಮಾಂಡೆಡ್ ಜುಡಿಷಿಯಲ್ ಎನ್ಕ್ವೈರಿ. ಏನು ಮಾಡಿದ್ರು ಮುಖ್ಯಮಂತ್ರಿಗಳೇ? ಒಬ್ಬ ಮ್ಯಾಜಿಸ್ಟ್ರೇಟಿಂದ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ. ಅದರ ಅರ್ಥ ಏನು? ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆಗೆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ತಯಾರಿಲ್ಲ. ನಿನ್ನೆ ಆದಂಥ ವೈಫಲ್ಯಗಳು, ರಾಜ್ಯ ಸರ್ಕಾರದ ಕಡೆ ಆದಂಥ ವೈಫಲ್ಯಗಳು, ಯಾವುದೋ ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ಳದೇನೆ ಇವರ ಜನರ ಸೇಫ್ಟಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ, ಮಂತ್ರಿಮಂಡಲದ ಸದಸ್ಯರಿಗೆ ಪಬ್ಲಿಸಿಟಿನೇ ಹೆಚ್ಚಾಯಿತು. ಇವರಿಗೆ ದೇ ವಾಂಟೆಡ್ ಟು ಎನ್ಕ್ಯಾಶ್ ಅಪಾನ್ RCB's ವಿಕ್ಟ್ರಿ. ಆ ಪಬ್ಲಿಸಿಟಿ ಹುಚ್ಚೇನಿದೆಯಲ್ಲ, ಅದು ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳಿದೆ. ಇಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ನೆನೆ ಇರಲಿಲ್ಲ. ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಯಾವುದೇ ಕಾರಣಕ್ಕೂ ಇದು ಮ್ಯಾಜಿಸ್ಟ್ರೇಟಿಂದ ಎನ್ಕ್ವೈರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಜೆಪಿ ಇಸ್ ಡಿಮ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಬೈ ದ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಜುಡಿಷಿಯಲ್ ಎನ್ಕ್ವೈರಿನೇ ಆಗಬೇಕಿದು. ಒಬ್ಬ ಮ್ಯಾಜಿಸ್ಟ್ರೇಟ್ಗೆ ನೀವು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ, ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ, ನಿಮ್ಮ ಮಂತ್ರಿಮಂಡಲದ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಸಹೋದ್ಯೋಗಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೊಬ್ಬ ಮ್ಯಾಜಿಸ್ಟ್ರೇಟಿಂದ ಇದು ಎನ್ಕ್ವೈರಿ ಅಲ್ಲ. ದೇರ್ ಶುಡ್ ಬಿ ಎ ಪ್ರಾಪರ್ ಜುಡಿಷಿಯಲ್ ಎನ್ಕ್ವೈರಿ ಬೈ ಎ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಆಗ ಮಾತ್ರ ಇದು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿರಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಇದು ಯಾರು ತಪ್ಪಿತಸ್ಥರು ಅನ್ನೋದನ್ನ
ನಿರ್ಧಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ದೇನೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎರಡನೇ ಅಂಶ ಪರಿಹಾರ. 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅರೆ, ಇತ್ತೀಚೆಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಆನೆ ಕರ್ನಾಟಕ ರಾಜ್ಯದ 25 ಲಕ್ಷ ರೂಪಾಯಿ ಘೋಷಣೆ ಮಾಡ್ತೀರಿ ನೀವು ರಾಜ್ಯ ಸರ್ಕಾರ? ನಿಮ್ಮ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು 11 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯುವಕ ಯುವತಿಯರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕನಿಷ್ಠ 50 ಲಕ್ಷ ರೂಪಾಯಿ ಆದರೂ ಕೂಡ ಪರಿಹಾರವನ್ನು ಕೊಡಬೇಕು. ಅದರ ಜೊತೆಗೆ RCB ಮಾಲೀಕರು ಯಾರಿದ್ದಾರೆ, ಲಂಡನ್ಲಿದ್ದಾರೋ ದುಬೈಲಿದ್ದಾರೋ ನಮಗೆ ಗೊತ್ತಿಲ್ಲ, ಅವರು ಕೂಡ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ. ದೇ ಶುಡ್ ಆಲ್ಸೋ ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ರಾಜ್ಯ ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಗಮನಿಸಬೇಕಾಗ್ತದೆ. ಯಾವುದೇ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರಲಿಲ್ಲ. ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಇರಲಿಲ್ಲ, ಆಂಬ್ಯುಲೆನ್ಸ್ಗಳು ಇರಲಿಲ್ಲ, ಸ್ಟ್ರೆಚರ್ ವ್ಯವಸ್ಥೆನೂ ಕೂಡ ಇರಲಿಲ್ಲ. ಇಷ್ಟೊಂದು ತರಾತುರಿಯಲ್ಲಿ ಈ ರೀತಿ ಸಂಭ್ರಮ ಆಚರಣೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದೇ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮೂರ್ಖತನ, ದೊಡ್ಡ ತಪ್ಪನ್ನು, ಅಪರಾಧವನ್ನು ಎಸಗಿದ್ದಾರೆ. ಏನು ಮಾಡಿದ್ರು ಮಧ್ಯೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಅನ್ಯಾಚುರಲ್ ಡೆತ್ ಅಂತೇಳಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಅನ್ಯಾಚುರಲ್ ಡೆತ್ ಇದು? ಇಟ್ಸ್ ಅ ಶ್ಯೂರ್ ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಬಿಕಾಸ್ ಆಫ್ ವಿಚ್ 11 ಇನ್ನೋಸೆಂಟ್ ಲೈವ್ಸ್ ಹ್ಯಾಸ್ ಬಿನ್ ಲಾಸ್ಟ್. ಹಾಗಾಗಿ ದಿಸ್ ಇಸ್ ನಾಟ್ ದ ಕೇಸ್ ಆಫ್ ಅನ್ಯಾಚುರಲ್ ಡೆತ್. ಹಾಗಾಗಿ ಇದು ಸರಿಯಾದ ರೀತಿಯಿಂದ ತನಿಖೆ ಆಗಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಗಮನಿಸಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈ ಗಂಭೀರವಾಗಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಇದು ರಾಜ್ಯ ಸರ್ಕಾರವೇ ಹೊಣೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಇದು ತನಿಖೆ ಆಗಬೇಕಾಗ್ತದೆ. ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕಾಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಒಂದು ಕಾನೂನಾತ್ಮಕವಾಗಿ ಕ್ರಮವನ್ನು ಕೂಡ ಇದು ಆಗಬೇಕಾಗ್ತದೆ. ನಾನು ಎಲ್ಲಿ ತನಕ ಹೇಳ್ತೇನೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರೇ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗಿದೆ.